ಅವ್ರು ಇಟ್ಟಿರೋ ಜಾಗ ಹೇಗಿದೆ ಅಂತಂದರೆ ಅಲ್ಲಿ ಸೆಲ್ಗಳಿದ್ದಾವೆ. ಆ ಸೆಲ್ಗಳಲ್ಲಿ ನಾವು ಪಾಪ್ಯುಲೇಷನ್ ಕಮ್ಮಿ ಮಾಡಿದ್ದೀವಿ. 4-5 ಜನ ಎಷ್ಟು ಜನ ಬಂದಿದ್ದಾರೆ ಮೇಡಮ್ ಇವತ್ತು? 4 ಜನ 15 ಸೆಲ್ಲಲ್ಲಿ 4 ಜನ ಬಂದಿಗಳು ಮಾತ್ರ ಇದ್ದಾರೆ, ಬೇರೆ ಸೆಲ್ಲಲ್ಲಿ, ಸಬ್ ಸೆಲ್ಲಲ್ಲಿ. ಇವರನ್ನು ಅಷ್ಟು ಜನದಿಂದ ಬೇರೆ ಮಾಡಿ ಇಟ್ಟಿದ್ದೀವಿ. ಅಷ್ಟು ಜನದಿಂದ ಬೇರೆ ಮಾಡಿ ಸಿಂಗಲ್ ಸೆಲ್ಲಲ್ಲಿ ಲಾಸ್ಟ್ ಸೆಲ್ಲಲ್ಲಿ ಇಟ್ಟಿದ್ದೀವಿ. ಅಷ್ಟು ಕಾರಿಡಾರು ಮತ್ತು ಅಷ್ಟು ಸೆಲ್ಗಳ ಮೂವ್ಮೆಂಟ್ ಎಲ್ಲವೂ ಕೂಡ 3 CCTV ಕ್ಯಾಮ್ರಾ ಇದೆ. 3 CCTV ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಮಾನಿಟರ್ ಆಗ್ತಾ ಇದೆ. ಅದೆಲ್ಲವನ್ನೂ ಕೂಡ ನಾನು ಪ್ರತಿನಿತ್ಯದ CCTV ಫುಟೇಜ್ ಎಲ್ಲನೂ ಕೂಡ ಸೇವ್ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೂಡ ನಾನು ಕೊಟ್ಟಿದ್ದೀನಿ. ಅದಾಗ್ತಾ ಇದೆ. ಅದು ಜೊತೆಗೆ ಇಬ್ಬರು ನಮ್ಮ ಸ್ಟಾಫು 24x7 ಬಾಡಿ ಓನ್ ಕ್ಯಾಮ್ರಾ ಹಾಕ್ಕೊಂಡು ಇರ್ತಾರೆ. ಯಾರೇ ಬಂದರೂ ಕೂಡ ಬಾಡಿ ಓನ್ ಕ್ಯಾಮ್ರಾ ಆನ್ ಆಗಿರುತ್ತೆ, ಮೂಮೆಂಟ್ ಎಲ್ಲರೂ ಕೂಡ ಕ್ಯಾಪ್ಚರ್ ಆಗುತ್ತೆ. ಒಂದು ನಿಮಿಷ. ಸದ್ಯಕ್ಕೆ ಇದುವರೆಗೂ ಆಚೆ ಬಂದಿಲ್ಲ. ನಂತರ ದಿನಗಳು ನೋಡಿಕೊಂಡು ಹೇಗಿದೆ ಬಿಹೇವಿಯರ್ ಎಲ್ಲ ನೋಡಿಕೊಂಡು ಆನಂತರ ಅದು ಕನ್ಸಿಡರ್ ಮಾಡಿ. ರೂಮಲ್ಲಿ ನೋಡಿ, ಒಂದು ಬಿಜಾನ ಇದೆ, ಒಂದು ತಟ್ಟೆ ಇದೆ, ಒಂದು ಚೊಂಬಿದೆ, ಒಂದು ಲೋಟ ಇದೆ, ಒಂದು ಮೇಲ್ಗಡೆ ಹೊತ್ಕೊಳ್ಳೋಕೆ ಮುಂದೆ ಹೊದಿಕೆ ಇದೆ, ಅಷ್ಟೇ. ಇಲ್ಲ, ಅದೊಂದು ನಿಮ್ಗೆ ಕ್ಲಾರಿಫೈ ಮಾಡಿದ್ವಿ. ಜಸ್ಟ್ ನನಗೆ ಕೇಳಿದಾಗ ಅವ್ರಿಗೇನೋ ಒಂದು ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ಮದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಆಗಿತ್ತು. ಇಂಡಿಯನ್ ಟಾಯ್ಲೆಟ್ ಇದೆ. ಕುಂದ್ಕೊಳ್ಳಿಕ್ಕಾಗಲ್ಲ ನನಗೆ, ಮೋಷನ್ ಮಾಡಲಿಕ್ಕಾಗಲ್ಲ, ಹೆಲ್ತ್ ಇಶ್ಯೂ ಇದೆ. ನನಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ. ಏನು L3 L4 ಅಲ್ಲ, ಏನೋ ಹೇಳಿದ್ರಲ್ಲ, L5 ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆಯಂತೆ. ಅದಿತ್ತು ಅಂತಂದರೆ ಆ್ಯಸ್ ಪರ್ ರೂಲ್ಸ್ ಅಷ್ಟೇ, ಆ್ಯಸ್ ಪರ್ ರೂಲ್ಸ್ ಏನಿರೋದನ್ನ ಕೊಡ್ತೀವಿ. ಒಂದು ನಿಮಿಷ ಕಂಟಿನ್ಯೂ ಮಾಡಿ. ಬೇರೇನಿಲ್ಲ, ಅದು ಬಿಟ್ಟರೆ ಬೇರೇನಿಲ್ಲ. ನನ್ನ ಕೇಳಿದೆ ನಾನೀಗ, ಅದು ಬಿಟ್ಟರೆ ಬೇರೇನಿಲ್ಲ.